ಮಹಾರಾಣಿಯರ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹಲವು ದಿನಗಳಿಂದ ಗೊಂದಲದ ಗೂಡಾಗಿದೆ ಮಹಾರಾಣಿ ಕಾಲೇಜಿನ ಆವರಣ. ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರ ವರ್ಗಾವಣೆಯ ಕುರಿತಾಗಿ ಎರಡು ವಿಭಾಗಗಳಿವೆ. ಅಲ್ಲಿ ವಿದ್ಯಾರ್ಥಿನಿಯರಲ್ಲೇ ಅವರವರೇ ಜಗಳ ಹಾಡಿಕೊಂಡು ಇವತ್ತು ತಾರಕಕ್ಕೆ ಏರ್ತು ಆ ಒಂದು ಹಣಾಹಣಿ ಅಂತಾನೆ ಹೇಳ್ಬೋದು. ಜುಟ್ಟುಗಳು ಹಿಡ್ಕೊಂಡು ಹೊಡೆದಾಡ್ತಾ ಇದ್ರು, ನೀರುಗಳನ್ನ ಏರಿಸಿಕೊಂಡು ಪ್ರತಿಕೃತಿಗಳನ್ನ ಹಿಡಿದು ಅದಕ್ಕೆ ಬೆಂಕಿ ಹಚ್ಚುವಂತಹ ಪ್ರಯತ್ನಗಳನ್ನ ಮಾಡಿಕೊಂಡು ನಿಜವಾಗಿಯೂ ವಿದ್ಯಾರ್ಥಿಗಳೇನ ಅಲ್ಲಿರೋದು ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತು. ಇಬ್ಬರ ಮಧ್ಯೆ ಸಾಕಷ್ಟು ಹಣಾಹಣಿ ನಡೀತು, ಮಾರಾಮಾರಿ ನಡೀತು, ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಇದೇ ಸಂದರ್ಭದಲ್ಲಿ ಹಲವು ವಿವಾದಗಳು ಕೂಡ ಹುಟ್ಕೊಂಡಿರುವಂತಹದ್ದು. ಏನಾ ವಿವಾದ, ಯಾಕೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದರ ಕುರಿತಾಗಿ ಚರ್ಚೆಯನ್ನು ಆರಂಭಿಸೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಮಾರಾಮಾರಿ, ಪರಸ್ಪರ ಜುಟ್ಟು ಹಿಡಿದುಕೊಂಡು ಹೊಡೆದಾಟ, ಪ್ರಿನ್ಸಿಪಾಲ್ ವರ್ಗಾವಣೆಯ ವಿಚಾರದಲ್ಲಿ ಪೊಲೀಸರೆದುರೇ ಬಡಿದಾಟ. ಮಹಾರಾಣಿ ಕಾಲೇಜಿಗೆ ನೂತನ ಪ್ರಿನ್ಸಿಪಾಲ್, ಇತಿಹಾಸ ಉಪನ್ಯಾಸಕಿ ಪ್ರೊಫೆಸರ್ ಶಾಂತಕುಮಾರಿ ನೇಮಕ, ಕಾಲೇಜು ಶಿಕ್ಷಣ ಇಲಾಖೆ ಆದೇಶ. ಮದುವೆಗೆ ಪೋಷಕರ ವಿರೋಧ ಹಿನ್ನೆಲೆ ವಿಷ ಸೇವಿಸಿ ಪ್ರೇಮಿಗಳು ಆತ್ಮಹತ್ಯೆ, ಯಲಹಂಕದ ಲಾಡ್ಜೊಂದರಲ್ಲಿ ಸುಯಿಸೈಡ್. ಎಸಿಬಿ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ವರದಿ ಕೇಳಿಲ್ಲ, ಪಕ್ಷದ ಶಾಸಕರಲ್ಲಿ ಗೊಂದಲವಿದ್ರೆ ಸಿಎಲ್ಪಿಯ ಸಭೆಯಲ್ಲಿ ಚರ್ಚಿಸಿಕೊಳ್ಳಲಿ, ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಬೆಂಗಳೂರಿಗೂ ವ್ಯಾಪಿಸಿದ ಕಳಸಾ ಬಂಡೂರಿ ಕಿಚ್ಚು, ವಾಟಾಳ್ ನೇತೃತ್ವದಲ್ಲಿ ಮೆಜೆಸ್ಟಿಕ್ ರೈಲು ನಿಲ್ದಾಣ ಮುತ್ತಿಗೆಗೆ ಯತ್ನ, ಶಿವಾಜಿನಗರದಲ್ಲಿ ಪ್ರತಿಭಟನಾಕಾರರ ಬಂಧನ. ಏನಾಗ್ತಾ ಇದೆ ಮಹಾರಾಣಿ ಕಾಲೇಜಿನ ಆವರಣದಲ್ಲಿ, ಈ ಕುರಿತಾಗಿ ಚರ್ಚೆ ನಡೆಸೋದಕ್ಕೆ ಅತಿಥಿಗಳಿದ್ದಾರೆ. ಅವರನ್ನ ಸ್ವಾಗತಿಸುವಂತಹ ಸಮಯ. ಮೊದಲಿಗೆ ಎನ್ಎಸ್ಯು ಈ ಮುಖಂಡರಾದಂತಹ ಕೀರ್ತಿ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದೆ ಎಐಡಿಎಸ್ಒನ ಮುಖಂಡರಾದಂತಹ ರವಿನಂದನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಬಿವಿಪಿ ಮುಖಂಡರಾದಂತಹ ಸಂತೋಷ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನ ಆರಂಭಿಸೋದಕ್ಕೆ ಮುಂಚೆ ಮಹಾರಾಣಿ ಕಾಲೇಜಿನ ಆವರಣದಲ್ಲಿ ಏನಾಗ್ತಾ ಇತ್ತು ಅನ್ನೋದರ ಝಲಕನ್ನ ನಾವು ನೋಡೋದಾದ್ರೆ, ಪ್ರಿನ್ಸಿಪಾಲ್ ಕೋಮಲಾ ಪರ ವಿರೋಧದ ವಿಚಾರದಲ್ಲಿ ವಿದ್ಯಾರ್ಥಿನಿಯರ ನಡುವೆ ಜಗಳ ನಡೆದಿದೆ. ಕಾಲೇಜಿನ ಆವರಣದಲ್ಲಿ ಜುಟ್ ಹಿಡ್ಕೊಂಡು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಪೊಲೀಸರ ಎದುರೇ ಪರಸ್ಪರ ನಿಂದಿಸಿಕೊಂಡು ಬಡದಾಡಿಕೊಂಡಿದ್ದಾರೆ. ಒಂದು ಬಣ ಪ್ರಿನ್ಸಿಪಾಲ್ ಪರ ಪ್ರತಿಭಟನೆ ನಡೆಸಿದ್ರೆ ಮತ್ತೊಂದು ಬಣ ಪ್ರಿನ್ಸಿಪಾಲ್ ವಿರೋಧ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಮಾರಾಮಾರಿ ನಡೆದಿದೆ. ಘಟನೆ ಹಿನ್ನೆಲೆಯಲ್ಲಿ ಪ್ರಾಧ್ಯಾಪಕರ ಸಭೆ ನಡೆಯಿತು. ಸಭೆಯಲ್ಲಿ 91 ಪ್ರಾಧ್ಯಾಪಕರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಇನ್ನು ಮುಂದೆ ಪ್ರತಿಭಟನೆ ನಡೆಸದಂತೆ ನಿಗಾ ವಹಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಎನ್ನಲಾಗಿದೆ. ಇದರ ಜೊತೆಗೆ ಕಾಲೇಜಿಗೆ ಇತಿಹಾಸ ಉಪನ್ಯಾಸಕಿ ಪ್ರೊಫೆಸರ್ ಶಾಂತಕುಮಾರಿ ಅವರನ್ನ ನೂತನ ಪ್ರಾಂಶುಪಾಲರನ್ನಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿದೆ.
ಮಹಾರಾಣಿ ಕಾಲೇಜಿನ ಆವರಣ ಯಾವ ರೀತಿ ಕುರುಕ್ಷೇತ್ರವಾಗಿ ಮಾರ್ಪಾಟಾಗಿತ್ತು ಇವತ್ತು ಅನ್ನೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ತೀರಾ ಮಾರಾಮಾರಿಯ ಹಂತಕ್ಕೆ, ಕೈಯಲ್ಲಿದ್ದಂತಹ ಪೆಟ್ರೋಲ್ಗಳನ್ನ ಸುರ್ಕೊಳ್ಳೋ ಹಂತಕ್ಕೆ ವಿದ್ಯಾರ್ಥಿನಿಯರು ಮುಂದಾಗಿದ್ರು. ಅಲ್ಲಿ ಪ್ರೊಫೆಸರ್ ಒಬ್ಬರ ಪ್ರತಿಕೃತಿಯನ್ನ ದಹಿಸೋದಕ್ಕೆ ಒಂದು ತಂಡ ಸಿದ್ಧವಾಗಿ ನಿಂತ್ಕೊಳ್ತು. ಅದರ ವಿರುದ್ಧ ಮತ್ತೊಂದು ತಂಡ ಪ್ರತಿಭಟನೆಯನ್ನ ಮಾಡ್ತಾ ಜುಟ್ ಹಿಡ್ಕೊಂಡು ಬಡದಾಡ್ಕೊಂಡ್ರು, ಪೆಟ್ರೋಲ್ ಸುರ್ಕೊಂಡು ಬಡದಾಡ್ಕೊಂಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಎಲ್ಲಿವರೆಗೆ ಹೋಗಿತ್ತು ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಇನ್ನೊಂದು ತಿಂಗಳಿದೆ ಎಕ್ಸಾಮ್ಗೆ, ಆದರೆ ಎಕ್ಸಾಮ್ ಬಗ್ಗೆ ಯಾವುದೇ ಚಿಂತೆ ಇಲ್ಲದೆ ಇಲ್ಲಿ ಬಣರಾಜಕೀಯ ಭುಗಿಲೆದ್ದಿದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡೋದಕ್ಕೆ ಆರಂಭ ಆಗುತ್ತೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಎರಡು ತಂಡಗಳು ಅಲ್ಲಿ ಡಿವೈಡ್ ಆಗಿ ಹೊಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ. ಪರಸ್ಪರ ಬಡದಾಡ್ಕೊಳ್ತಾ ಇದ್ದಂತಹ ದೃಶ್ಯ ಕಂಡು ಬರ್ತಾ ಇತ್ತು. ಸದ್ಯಕ್ಕಂತೂ ಈಗ ಮಹಾರಾಣಿ ಕಾಲೇಜು ಶಾಂತವಾಗಿದೆ ಅಂತ ಹೇಳಲಾಗ್ತಾ ಇದ್ರೆ, ಆದರೆ ವಿವಾದ ಇನ್ನೂ ಬಗೆಹರಿದಿಲ್ಲ. ಸದ್ಯಕ್ಕೆ ಶಾಂತಕುಮಾರಿ ಅವರು ನೂತನ ಪ್ರಿನ್ಸಿಪಾಲ್ ಆಗಿ ನಿಯೋಜನೆಗೊಂಡಿದ್ದಾರೆ. ನಾನೀಗಾಗಲೇ ಹೇಳಿದ ಹಾಗೆ ಒಂದು ತಿಂಗಳಿದೆ ಎಕ್ಸಾಮ್ ಈಗ ಬರೆಯೋದಕ್ಕೆ. ಆದರೆ ವಿದ್ಯಾರ್ಥಿನಿಯರ ಈ ಒಂದು ರೀತಿಯಾದಂತಹ ಮಾರಾಮಾರಿ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ಏನಾಗ್ತಾ ಇದೆ ಮಹಾರಾಣಿ ಕಾಲೇಜಿನ ಆವರಣದಲ್ಲಿ ಅಂತ. ಇದರ ಜೊತೆಗೆ ರಾಜಕೀಯ ಬೆರೆತಿದೆ ಈ ಒಂದು ವಿವಾದದಲ್ಲಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಚರ್ಚೆಯನ್ನು ಆರಂಭಿಸೋದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.